ಹಳೆ ಸಿನಿಮಾದಲ್ಲಿ 4 ನಿಮಿಷ ಲಿಪ್ ಲಾಕ್ ಸೀನ್ 92 ವರ್ಷದ ಹಿಂದೆ ರಿಲೀಸ್ ಆದಂತಹ ಒಂದು ಚಿತ್ರ. 1933ರಲ್ಲಿ ಬಿಡುಗಡೆಯಾದಂತಹ ಒಂದು ಸಿನಿಮಾ. ಭಾರತೀಯ ಚಿತ್ರರಂಗದಲ್ಲಿಯೇ ಅತಿ ದೀರ್ಘ ಚುಂಬನದ ದೃಶ್ಯ. ಮೊದಲ ಲಿಪ್ ಲಾಕ್ ದೃಶ್ಯವು 1933ರಲ್ಲಿ ರಿಲೀಸ್ ಆದ ಚಿತ್ರದಲ್ಲಿತ್ತು. ಹಾಗಾದರೆ ಆ ಚಿತ್ರ ಯಾವುದು? ನಟಿಸಿದವರು ಯಾರ್ಯಾರು? ಎಸ್, ಇದು ಮೊದಲ ಲಿಪ್ ಲಾಕ್, ಅಂದರೆ 4 ನಿಮಿಷಗಳ ಕಾಲ ಮೊದಲ ಲಿಪ್ ಲಾಕ್ ಸಿನಿಮಾ. ಇದು ಹಳೆಯ ಚಿತ್ರದಲ್ಲಿ 4 ನಿಮಿಷ ಲಿಪ್ ಲಾಕ್ ಮಾಡಿರುವಂತಹ ಒಂದು ಸೀನೀಗ 92 ವರ್ಷದ ಹಿಂದೆ ರಿಲೀಸ್ ಆದಂತಹ ಸಿನಿಮಾ. ಈಗಾಗಲೇ ಲಿಪ್ ಲಾಕ್ ಸಿನಿಮಾಗಳು ಇತ್ತೀಚೆಗೆ ತುಂಬ ಬರ್ತಾ ಇದ್ದಾವೆ. ಆದರೆ 92 ವರ್ಷದ ಹಿಂದೆಯೇ 4 ನಿಮಿಷದ ಒಂದು ಲಿಪ್ ಲಾಕ್ ಸಿನಿಮಾ ಕೂಡ ಇತ್ತು. ಆ ಸಿನಿಮಾ ಯಾವುದು, ಏನು ಎತ್ತ ಅಂತ ಮುಂದೆ ಹೇಳ್ತೀವಿ. ಎಸ್, ಆ ಚಿತ್ರ ಬೇರೆ ಯಾವುದೂ ಅಲ್ಲ, ಕರ್ಮ ಅಂತೇಳಿ. ದೇವಿಕಾ ರಾಣಿ ಮತ್ತು ಹಿಮಾಂಶು ರಾಯ್ ಇವರಿಬ್ಬರು ನಟನೆ ಮಾಡಿರುವಂತಹ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ 4 ನಿಮಿಷಗಳ ಕಾಲ ಚುಂಬನದ ದೃಶ್ಯ ಇತ್ತು. ಇದು ಇತಿಹಾಸದ ಮಹತ್ವದ ಘಟ್ಟ. ಈ ಲಿಪ್ ಲಾಕ್ ದೃಶ್ಯ ಸಾಕಷ್ಟು ವಿವಾದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಈ ದೃಶ್ಯವು ದೇವಿಕಾ ರಾಣಿ ಧೈರ್ಯ ಪ್ರತಿಬಿಂಬಿಸುತ್ತದೆ. ಕರ್ಮ ಚಿತ್ರ ಹಿಂದಿ ಹಾಗೂ ಇಂಗ್ಲಿಷ್ ದ್ವಿಭಾಷೆಯಲ್ಲಿ ರಿಲೀಸ್ ಆದಂತಹ ಸಿನಿಮಾ. ದೇವಿಕಾ ಭಾರತದ ಮೊದಲ ಮಹಿಳಾ ಸೂಪರ್ ಸ್ಟಾರ್. ಎಸ್, ಈಗಾಗಲೇ ಲಿಪ್ ಲಾಕ್ ಸಿನಿಮಾಗಳು ಸಾಕಷ್ಟು ಬಂದಿರುವಂತಹದ್ದು. ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು ಅಥವಾ ಟಾಲಿವುಡ್ ಆಗಿರ್ಬೋದು. ಆದರೆ 93 ವರ್ಷಗಳ ಹಿಂದೆಯೇ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾದ ಹೆಸರು ಕರ್ಮ ಅಂತೇಳಿ. ಆ ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ರು ಅಂತಂತಂದರೆ, ಇಬ್ಬರು ಸ್ಟಾರ್ ನಟರು ಆ ಒಂದು ದೃಶ್ಯದಲ್ಲಿ, ಆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಎಸ್, ಈ ಒಂದು ದೃಶ್ಯದಲ್ಲಿ ದೇವಿಕಾ ರಾಣಿ ಅವರು ಕೂಡ 4 ನಿಮಿಷಗಳ ಕಾಲ ಅವರಿಗೆ ಚುಂಬನ ಆಗಿತ್ತು. ಸೊ ಹಾಗಾಗಿ ಈ ಒಂದು ಲಿಪ್ ಲಾಕ್ ಸಿನಿಮಾದ ದೃಶ್ಯ ಈಗ ರಿವೀಲ್ ಆಗಿರುವಂತಹದ್ದು ಕರ್ಮ ಅಂತೇಳಿ ಆ ಸಿನಿಮಾದ ಹೆಸರು. ಆ ಸಿನಿಮಾದಲ್ಲಿ ಈಗಾಗಲೇ ದೇವಿಕಾ ರಾಣಿ ಮತ್ತು ಹಿಮಾಂಶು ರಾಯ್ ಅಂತೇಳಿ ಇವರಿಬ್ಬರು ಕೂಡ ನಟನೆ ಮಾಡಿದರು. ನಟನೆ ಮಾಡಿದಂತಹ ಒಂದು ಸಿನಿಮಾ ಇತಿಹಾಸದ ಮಹತ್ವದ ಘಟ್ಟವನ್ನು ಹೊಂದಿದಂತಹ ಸಿನಿಮಾ ಕರ್ಮ ಅಂತೇಳಿ ಆ ಸಿನಿಮಾದ ಟೈಟಲ್ಲು. ಆ ಸಿನಿಮಾದಲ್ಲಿ ದೇವಿಕಾ ರಾಣಿ ಜೊತೆಗೆ ನಟ ಹಿಮಾಂಶು ರಾಯ್ ಅವರಿಬ್ಬರು ಕೂಡ 4 ನಿಮಿಷಗಳ ಕಾಲ ಒಂದು ಚುಂಬನದ ದೃಶ್ಯದಲ್ಲಿ ಅವರಿಬ್ಬರು ಕೂಡ ಆ್ಯಕ್ಟ್ ಮಾಡಿದರು. ಆ ದೃಶ್ಯ ಈಗ ರಿವೀಲ್ ಆಗಿರುವಂತಹದ್ದು.